ಫ್ಯಾನ್ಸ್‌ಗಳ ಮಧ್ಯೆ ಇವಾಗ ರಿಟೈರ್ಮೆಂಟ್ ತಗೊಂಡ್ಮೇಲೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಶತಕಗಳ ಶತಕಕ್ಕೆ ಅಂದ್ರೆ ಸಚಿನ್ ತೆಂಡೂಲ್ಕರ್ ಮಾಡಿರೋ ಒಂದು ದಾಖಲೆನ ಕೊಹ್ಲಿ ಮಾಡೋ ಚಾನ್ಸ್ ಇತ್ತು. ಮಾಡ್ತಾ ಇದ್ರು. ಇವಾಗ ಟೆಸ್ಟ್ ಕ್ರಿಕೆಟ್‌ಗೆ ರಿಟೈರ್ಮೆಂಟ್ ತಗೊಂಡ್ರಿಂದ ಅದಕ್ಕೆ ಸ್ವಲ್ಪ ಏನಾದ್ರು ಎಫೆಕ್ಟ್ ಆಗುತ್ತಾ? ಅವರು ಆ ಒಂದು ಶತಕಗಳ ಶತ ಮಾಡಕ್ಕೆ ಆಗಲ್ವಾ? ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಕಷ್ಟ ಇದೆ ಅಂತ ಅನ್ಸುತ್ತೆ ಇವಾಗ. ಯಾಕೆಂತಂದ್ರೆ ಇನ್ನು ಉಳಿದಿರೋದು ಒಂದೇ ಫಾರ್ಮ್ಯಾಟ್. ಒನ್ ಡೇಯಲ್ಲಿ ಇವ್ರು ಎಷ್ಟು ಸೆಂಚುರಿ ಹೊಡಿತಾರೋ ಅಷ್ಟು ಸೆಂಚುರಿಯನ್ನ ಹೊಡೆದು ಸಚಿನ್ ರೆಕಾರ್ಡ್ ಅಂದ್ರೆ 100 ಶತಕಗಳ ರೆಕಾರ್ಡ್ ಅನ್ನ ಮುರಿಬೇಕು. ಬಟ್ ಅದ್ರ ಆಚೆಗೆ ಅದೊಂದೇ ರೆಕಾರ್ಡ್ ಅಲ್ಲ. ನಾವು ರೆಕಾರ್ಡ್ ಅಂತ ನೋಡ್ತಾ ಹೋದ್ರೆ ವಿರಾಟ್ ಕೊಹ್ಲಿ ಅವರ ಅವರ ಕೆರಿಯರ್ ಅನ್ನ ನೋಡ್ತಾ ಹೋದ್ರೆ ಒನ್ ಡೇಯಲ್ಲಿ ಅವರು ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳ್ತೀವಿ. ಟೆಸ್ಟ್ ಅಲ್ಲೂ ಅವರು ಗ್ರೇಟೆಸ್ಟ್, ಅದ್ರಲ್ಲೇನು ಡೌಟ್ ಇಲ್ಲ. ಹಾಗಿದ್ರೂ ಕೂಡ ಅವ್ರಿಗಿಂತ ಜಾಸ್ತಿ ರನ್ ಅನ್ನ ಹೊಡೆದಿರೋರು, ಸೆಂಚುರಿಯನ್ನ ಹೊಡೆದಿರೋರು ಬಹಳಷ್ಟು ಜನ ಸಿಗ್ತಾರೆ. ಆದ್ರೆ ಕೊಹ್ಲಿ ಮಾಡಿರೋ ಇಂಪ್ಯಾಕ್ಟ್ ಭಿನ್ನ ಆಗಿದೆ. ಈಗ ಶತಕಗಳ ಶತಕ ಅನ್ನೋದನ್ನ ತೆಗೆದಿಟ್ಟು ಒಂದಷ್ಟು ನಂಬರ್ಸ್ ಅನ್ನ ನೋಡೋಣ. ಕ್ಯಾಪ್ಟನ್ ಆಗಿ ಕೊಹ್ಲಿ ಏನ್ ಮಾಡ್ತಾರೆ, 68 ಟೆಸ್ಟ್ ಅನ್ನ ಕ್ಯಾಪ್ಟನ್ಸಿ ಮಾಡಿದ್ದಾರೆ. 68 ಟೆಸ್ಟ್ ಅಲ್ಲಿ 40 ಟೆಸ್ಟ್ ಮ್ಯಾಚ್ ಇಂಡಿಯಾ ವಿನ್ ಆಗಿದೆ. ಇದು ನಮ್ಮ ಬೇರೆ ಯಾವುದೇ ಇಂಡಿಯನ್ ಕ್ಯಾಪ್ಟನ್ಸ್ಗೆ ಈ ರೆಕಾರ್ಡ್ ಅನ್ನ ಮಾಡಕ್ ಆಗಿಲ್ಲ. ಕ್ಯಾಪ್ಟನ್ ಆಗಿ 40 ಮ್ಯಾಚ್ ಅನ್ನ ಗೆಲ್ಸೋದಕ್ಕೆ ಆಗಿಲ್ಲ ಅದ್ರಲ್ಲಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ. ಅದೇ ಈ ನಾವು ಓವರ್ ಆಲ್ ಅಂತ ತಗೊಂಡು ಹೋದ್ರೆ ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ 4ನೇ ಸ್ಥಾನದಲ್ಲಿ ಬರ್ತಾರೆ. ಇವರು ನಂಬರ್ 4 ಅಲ್ಲಿ ಬಂದು ಟೆಸ್ಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದ ಪ್ಲೇಯರ್. ಈಗ ಒನ್ ಡೇಲಿ 1 ಡೌನ್ ಆಡ್ದಂಗೆ ಇಲ್ಲಿ 2nd ಡೌನ್ ಆಡ್ತಾರಲ್ವಾ, ನಂಬರ್ 4. ಆ ನಂಬರ್ 4 ಅಲ್ಲಿ ಇವ್ರದ್ದು ಒಂದಷ್ಟು 4 ಈ ತರದ ರೆಕಾರ್ಡ್ಸ್ ಗಳು ಚೆನ್ನಾಗಿದೆ, ಅದನ್ನ ಹೇಳ್ತೀನಿ. ಈಗ ಟೆಸ್ಟ್ ಅಲ್ಲಿ ವಿರಾಟ್ ಕೊಹ್ಲಿಗಿಂತ ಕ್ಯಾಪ್ಟನ್ ಆಗಿ ಜಾಸ್ತಿ ವಿನ್ ಆಗಿರುವಂತದ್ದು ಕೇವಲ 3 ಜನ ಇದ್ದಾರೆ. ಇವ್ರು 4ನೇವರು. ಗ್ರೇಮ್ ಸ್ಮಿತ್, ಅವ್ರಿಗೆ ತುಂಬಾ ಸಣ್ಣ ಏಜ್ ಅಲ್ಲಿ ಸೌತ್ ಆಫ್ರಿಕಾ ಕ್ಯಾಪ್ಟನ್ಸಿ ಸಿಕ್ತು. ಅವ್ರ ಕೆರಿಯರ್ ಎಲ್ಲ ಕ್ಯಾಪ್ಟನ್ ಆಗಿ ಆಡುವಂತ ಅವಕಾಶ ಸಿಕ್ತು. ಗ್ರೇಮ್ ಸ್ಮಿತ್ 53 ಮ್ಯಾಚ್ ವಿನ್ ಆಗಿದ್ದಾರೆ ಕ್ಯಾಪ್ಟನ್ ಆಗಿ. ರಿಕಿ ಪಾಂಟಿಂಗ್ 2nd ಪ್ಲೇಸ್ 48 ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಆಗಿ ವಿನ್ ಆಗಿದ್ದಾರೆ. ಇನ್ನು ಸ್ಟೀವ್ ವಾ 41 ಮ್ಯಾಚ್ ಕ್ಯಾಪ್ಟನ್ ಆಗಿ ವಿನ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ 40 ಮ್ಯಾಚ್ ಅನ್ನ ಕ್ಯಾಪ್ಟನ್ ಆಗಿ ವಿನ್ ಆಗಿದ್ದಾರೆ. ಅದು ಒಂದ್ ರೀತಿಯಲ್ಲಿ ನಂಬರ್ 4 ಆದ್ರೂ ಕೂಡ ಅದು ಗ್ರೇಟೆಸ್ಟ್ ರೆಕಾರ್ಡ್. ಇನ್ನೊಂದು ಸೆಂಚುರಿ ಅಂತ ಬಂದಾಗ ಇಂಡಿಯಾದೊಳಗೆ ಟೆಸ್ಟ್ ಅಲ್ಲಿ ಹೈಯೆಸ್ಟ್ ಸೆಂಚುರಿ ಹೊಡೆದಿರೋದು ಎಷ್ಟು ಅಂತ ಬಂದಾಗ ಅಲ್ಲೂ 4ನೇ ಬರ್ತಾರೆ. ಅಲ್ಲಿ ಸಚಿನ್ ತೆಂಡೂಲ್ಕರ್ 51, ದ್ರಾವಿಡ್ 36, ಗವಾಸ್ಕರ್ 34 ಇವ್ರು ಹೊಡೆದಿರೋ ಸೆಂಚುರಿ. ಬಟ್ ಕೊಹ್ಲಿ ಏನ್ ಮಾಡ್ತಾರೆ, ಅಲ್ಲಿ ಸೆಂಚುರಿಯಲ್ಲಿ 30 ಸೆಂಚುರಿ ಹೊಡೆದ್ಬಿಟ್ಟು ಅವರು 4ನೇ ಸ್ಥಾನದಲ್ಲಿದ್ದಾರೆ. ಇನ್ನೊಂದಂದ್ರೆ ಆಲ್ ಟೈಮ್ ರನ್ ಹೊಡೆದಿರ್ತಾರಲ್ಲ ಟೆಸ್ಟ್ ಅಲ್ಲಿ ಇಂಡಿಯಾ ಪ್ಲೇಯರ್ಸ್ ಅಂತ ಅಲ್ಲೂ 4ನೇ ಸ್ಥಾನದಲ್ಲಿದ್ದಾರೆ. ಸಚಿನ್ ತೆಂಡೂಲ್ಕರ್ 15,921, ರಾಹುಲ್ ದ್ರಾವಿಡ್ 13,265, ಗವಾಸ್ಕರ್ 10,122, ಕೊಹ್ಲಿ 9,230 ರನ್ ಹೊಡೆದ್ಬಿಟ್ಟು ಅಲ್ಲೂ ಕೂಡ 4ನೇ ಸ್ಥಾನದಲ್ಲಿದ್ದಾರೆ. ಈಗ ಅವಾಗ ನಾವು ಸೆಂಚುರಿ ಅಂತ ಮಾತಾಡ್ತಾ ಇದ್ವಿ. ಇಂಡಿಯಾದಲ್ಲಿ ಕ್ಯಾಪ್ಟನ್ ಆಗಿ ಸೆಂಚುರಿ ಹೊಡೆಯೋದು ಅಂತರ ನೋಡಿ. ಗವಾಸ್ಕರ್ ಕ್ಯಾಪ್ಟನ್ ಆಗಿ 11 ಸೆಂಚುರಿ ಹೊಡಿತಾರೆ. ಅದೇ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿ ಜಸ್ಟ್ 68 ಮ್ಯಾಚ್ ಅಲ್ಲಿ 20 ಸೆಂಚುರಿ ಹೊಡೆದಿದ್ದಾರೆ. ಗ್ರೇಮ್ ಸ್ಮಿತ್ ಒಬ್ರೆ ಕ್ಯಾಪ್ಟನ್ ಆಗಿ ಇವ್ರಿಗಿಂತ ಜಾಸ್ತಿ ಸೆಂಚುರಿ ಹೊಡೆದಿರೋದು, ಅವರು 25 ಸೆಂಚುರಿ ಹೊಡೆದಿದ್ದಾರೆ. ಈ ರೀತಿ ಕೊಹ್ಲಿ ರೆಕಾರ್ಡ್ ಗಳಿಗೆ ಮ್ಯಾಚ್ ಇಲ್ಲ. ಬಟ್ ಇನ್ನೊಂದ್ ಕಡೆ ಕೊಹ್ಲಿ ರಿಟೈರ್ಮೆಂಟ್ ತಗೊಂಡಿರೋದು ಸರಿನಾ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ 2020 ನಂತರ ಕೊಹ್ಲಿಯ ಟೆಸ್ಟ್ ಫಾರ್ಮ್ ಅಲ್ಲಿ ತುಂಬಾ ಡಿಪ್ ಆಗಿದೆ. ಆ ನಂಬರ್ಸ್ ಕೂಡ ಹೇಳುತ್ತೆ. ಅವ್ರಿಗೆ ಏನೇ ರೆಕಾರ್ಡ್ ಇರ್ಬೋದು, ಕೋವಿಡ್ ನಂತರ 2020 ನಂತರ ಆಡಿರೋದ್ರಲ್ಲಿ ಈಗ ಟೆಸ್ಟ್ ಬ್ಯಾಟರ್ಸ್ ಯಾರು 2000ಕ್ಕಿಂತ ಜಾಸ್ತಿ ರನ್ ಹೊಡೆದಿದ್ದಾರೆ ಅಂತ ಅವ್ರ ಆವರೇಜ್ ತಗೊಂಡ್ರೆ 24 ಪ್ಲೇಯರ್ಸ್ ಈ ಅವಧಿಯಲ್ಲಿ, ಈ 5 ವರ್ಷದಲ್ಲಿ 2000ಕ್ಕಿಂತ ಜಾಸ್ತಿ ರನ್ ಹೊಡೆದಿದ್ದಾರೆ. ಅದರಲ್ಲಿ ವಿರಾಟ್ ಕೊಹ್ಲಿ ಆವರೇಜೇ ಕಳಪೆ. ನಾವ್ ಯಾವತ್ತು ವಿರಾಟ್ ಕೊಹ್ಲಿ ಅಂತ ಕಳಪೆ ಆಗಿ ನಾವು ನೋಡಲ್ಲ. ಈ ಹಿಂದೆ ಅವ್ರ ಆವರೇಜ್ ಜಾಸ್ತಿ ಇತ್ತು. ಬಟ್ ಈ 2020 ನಂತರ ಅವ್ರು ಆಡಿರೋ ಅಷ್ಟು ಮ್ಯಾಚ್ ಗಳಲ್ಲಿ ಅವ್ರ ಆವರೇಜ್ ಇರೋದು ಕೇವಲ 30.72. 31ರ ಅವರೇಜ್ ಅಲ್ಲಿ ಇವ್ರು ಆಡಿದ್ದಾರೆ. ಇದು 24 ಪ್ಲೇಯರ್ಸ್ ಅಲ್ಲಿ ಇವ್ರದ್ದು ಕಳಪೆ. ಅಂದ್ರೆ ಅದರ ಅರ್ಥ ನಮಗೆ ಗೊತ್ತಾಗ್ತಾ ಇದೆ, ಕೊಹ್ಲಿ ಫಾರ್ಮ್ ಡಿಪ್ ಆಗ್ತಾ ಇದೆ. ಏಜ್ ಮ್ಯಾಟರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಂಪ್ಯಾಕ್ಟ್ ಗಳು ಏನಾದ್ರು ಆಗಿರ್ಬೋದು. ಆಫ್ಟರ್ ಕೋವಿಡ್ ಕೊಹ್ಲಿ ಫಾರ್ಮ್ ಅಲ್ಲಿ ಡಿಪ್ ಆಗ್ತಾ ಬರ್ತಾ ಇತ್ತು. ಇದು ಅವ್ರಿಗೆ ಪ್ರಶ್ನೆನ ಹುಟ್ಟಿಸ್ತಿತ್ತು ಅಂತ ಅನ್ಸುತ್ತೆ. ಸಮಟೈಮ್ಸ್ ಈ ರೆಕಾರ್ಡ್ ಮ್ಯಾಟರ್ ಆಗಲ್ಲ. ಯಾಕೆಂತಂದ್ರೆ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ ಟೆಸ್ಟ್ ನಲ್ಲಿ 10,000 ರನ್ ಹೊಡೆದಿಲ್ಲ ಅಂತಂದ್ರೆ, ಹೌದಾ ಅಷ್ಟು ಗ್ರೇಟ್ ಪ್ಲೇಯರು, ಇಷ್ಟೆಲ್ಲ ಫ್ಯಾನ್ ಬೇಸ್ ಇತ್ತು, ಇಷ್ಟು ಚೆನ್ನಾಗಿ ಆಡ್ತಾ ಇದ್ರು, ಈ ತರ ನಮಗ್ ಪ್ರಶ್ನೆ ಬಂದೇ ಬರುತ್ತೆ. ಅವರು 10,000 ರನ್ ಹೊಡೆದಿಲ್ಲ ಅಂತಂದ್ರೆ ಇನ್ನೊಂದೆರಡು ಸೀರೀಸ್ ಆಡ್ಬಿಟ್ಟು ನಾ 10,000 ದಾಟ್ಸ್ಬಿಡೋಣ ಅನ್ನೋ ಥಿಂಕ್ ಕೊಹ್ಲಿಗೂ ಬರ್ಬೋದು. ಬಟ್ ಹಂಗ ಅನ್ನಿಸ್ತಾ ಇಲ್ಲ. ಇಲ್ಲಿ ಅದ್ಯಾವುದು ಇಲ್ಲಿ ವರ್ಕ್ ಆಗಿಲ್ಲ. ರೆಕಾರ್ಡ್ ಅನ್ನೋದು, ನಾನು ಸಚಿನ್ ಹೊಡೆದಿರೋ ಸೆಂಚುರಿ ನಂಬರ್ಸ್ ಅನ್ನ ದಾಟಿಸ್ಬೇಕು, ಇದು ಯಾವ್ದು ಅವ್ರ ಮೈಂಡ್ ಅಲ್ಲಿ ಇರಲ್ಲ. ಇವರು ಜನರಲ್ ಆಗಿ ಈ ಪರಿಸ್ಥಿತಿಗೆ ತಕ್ಕಂಗೆ ಈ ಡಿಸಿಷನ್ ಅನ್ನ ತಗೊಂಡಿರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.